ಅಮೃತ್ಸರಿಂದ ನೈಟ್ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಮಾರ್ನಿಂಗ್ ಅರೌಂಡ್ 6:37 ಹಾಗೆ ನಾವು ರೀಚ್ ಆಗಿದ್ದು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್. ಸೊ ಟ್ರೈನು 1 ಅವರ್ ಬೇಗನೆ ರೀಚ್ ಆಯಿತು ಶೆಡ್ಯೂಲ್ ಟೈಮಿಂದ. ಇಲ್ಲಿಂದ ನಾವು ನಮ್ಮ ರಿಲೇಟಿವ್ ಮನೆಗೆ ಹೋಗಿ ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಬಂದಿದ್ವಿ, ಅಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿ. ಇಲ್ಲಿ ನಾವು ಬಂದಿದ್ದು ಒಂದು ಮಾರ್ಕೆಟಿಗೆ, ದಟ್ ಈಸ್ ಕಾಲ್ಡ್ ಮಧು ವಿಹಾರ್ ಮಾರ್ಕೆಟ್. ಈ ಮಾರ್ಕೆಟು ಒಂಥರ ಚೆನ್ನಾಗಿದೆ, ಸರೋಜಿನಿ ಮಾರ್ಕೆಟ್ಗಿಂತ ಬೆಟರೇ ಇದೆ ನಿಜವಾಗ್ಲೂ. ಆ್ಯಂಡ್ ಅಗೇನ್ ನೈಟ್ ಕೂಡ ಈ ಮಾರ್ಕೆಟಿಗೆ ಬಂದಿದ್ವಿ, ಅದ್ರ ವಿಡಿಯೋ ಇಲ್ಲ, ಓನ್ಲಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಯಾಕೆ ಬಂದಿದ್ವಿ ಆಚೆ ಅಂತ ಹೇಳಿದ್ರೆ, ನಮ್ಮದೊಂದು ಸ್ವಲ್ಪ ಸೂಟ್ ಕೇಸ್ದು ಲಾಕ್ ಏನೋ ಪ್ರಾಬ್ಲಮ್ ಆಗಿತ್ತು. ಸೊ ಅದ್ರದ್ದು ರಿಪೇರಿಗೆ ಅಂತ ಆಚೆ ಬಂದಿದ್ವಿ. ಸೊ ಆ ಸೂಟ್ ಕೇಸ್ನ ರಿಪೇರಿಗೆ ಕೊಟ್ಬಿಟ್ಟು ಹಾಗೆ ಮಾರ್ಕೆಟ್ ಸುತ್ತಾಡ್ತಾ ಇದ್ವಿ. ಇಲ್ಲೆಲ್ಲ ಮಾರ್ಕೆಟ್ ಓಪನ್ ಆಗೋದೇನೆ 11 o'clock, ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಥರನೇ. ಆ್ಯಂಡ್ ಇಲ್ಲಿಂದ ನಾವು ಮಧ್ಯಾಹ್ನ ಲಂಚ್ಗೆ ಅಂತ ಇನ್ನೊಬ್ಬರು ರಿಲೇಟಿವ್ ಮನೆಗೆ ಹೊರಟಿದ್ವಿ. ಅಲ್ಲಿ ಲಂಚ್ ಮಾಡಿ ಹಾಗೆ ಸ್ವಲ್ಪ ಹರಟೆ ಎಲ್ಲ ಹೊಡೆದು ನೆಕ್ಸ್ಟ್ ನಾವು ಹೊರಟಿದ್ದು ಅಕ್ಷರ್ಧಾಮ್. ಅಕ್ಷರ್ಧಾಮ್ ಒಂದು ಬ್ಯೂಟಿಫುಲ್ ಪ್ಲೇಸ್ ಇನ್ ಡೆಲ್ಲಿ. ಈ ಅಕ್ಷರ್ಧಾಮ್ ಒಳಗಡೆ ಯಾವ ಕ್ಯಾಮರಾ, ಫೋನ್ಸ್ ಅಲೋನೇ ಮಾಡೋದಿಲ್ಲ. ಆ್ಯಂಡ್ ಓನ್ಲಿ ಕ್ಯಾಶ್, ಪರ್ಸ್ ಮಾತ್ರ ಒಳಗಡೆ ತೊಗೊಂಡು ಹೋಗ್ಬೋದು. ಆ್ಯಂಡ್ ವಾಟರ್ ಬಾಟಲ್ ಆಲ್ಸೋ. ಇಲ್ಲಿ ನಾವು ಕ್ಲಾಕ್ ರೂಮಲ್ಲಿ, ಲಾಕರ್ಸಲ್ಲಿ ಎಲ್ಲನೂ ಇಟ್ಬಿಟ್ಟು ಒಳಗಡೆ ಹೋಗಬೇಕಾಗುತ್ತೆ. ಇಲ್ಲಿ ಅಕ್ಷರ್ಧಾಮಲ್ಲಿ ಹೇಗೆ ಅಂದರೆ ಟಿಕೆಟ್ಸ್ ತೊಗೋಬೇಕು ಒಳಗಡೆ ಹೋಗಾದ್ಮೇಲೆ. ಕೆಲವೊಂದು ಪ್ಲೇಸಸ್ ಹಾಗೆ ಫ್ರೀ ಎಂಟ್ರಿ ಇದೆ ಆ್ಯಂಡ್ 4 ಪ್ಲೇಸಸ್ ಇದೆ. 3 ಪ್ಲೇಸಸ್ ಪ್ಲಸ್ ಒಂದು ವಾಟರ್ ಫೌಂಟೇನ್ ಇರುತ್ತೆ, ಅದು ಸ್ಟಾರ್ಟ್ ಆಗೋದು 7:15ಗೆ. ಬರೀ ವಾಟರ್ ಫೌಂಟೇನ್ ನೋಡಬೇಕು ಅಂತ ಹೇಳಿದ್ರೆ ದಟ್ ಕಾಸ್ಟ್ 110 rupees. ಆ್ಯಂಡ್ ಈ ಮಿಕ್ಕಿದ 3 ಪ್ಲೇಸ್ ನೋಡಬೇಕು ವಿತ್ ವಾಟರ್ ಫೌಂಟೇನ್ ಅಂತ ಅನ್ನೋದು ಒಂದೇ ಪ್ಯಾಕೇಜ್ ಇರೋದು. ದಟ್ ಈಸ್ 370 ಪರ್ ಪರ್ಸನ್. ಯಾವುದೋ ಒಂದು ನೋಡ್ತೀನಿ ಇನ್ನೊಂದು ನೋಡಲ್ಲ ಆ ಥರ ಎಲ್ಲ ಯಾವುದೋ ಆಪ್ಷನ್ ಇಲ್ಲ. ತೊಗೊಂಡ್ರೆ 370 rupees ತೊಗೋಬೇಕು. ಆ್ಯಂಡ್ ನಿಜವಾಗ್ಲೂ ಅಲ್ಲಿ ಹೋದರೆ 370 ಖಂಡಿತ ತೊಗೋಬೇಕು, ಬಿಕಾಸ್ ಎಲ್ಲನೂ ಬ್ಯೂಟಿಫುಲ್ ಆಗಿದೆ. ಈ ಫಸ್ಟ್ ಐಟಮ್ ಇದೆಯಲ್ಲ, ಇದು ಒಂಥರ ರೋಬೋಟಿಕ್ಕಲ್ಲಿ ನಮಗೆ ನರೇಷನ್ ಮಾಡ್ತಾರೆ ಸ್ಟೋರಿ ಆಫ್ ಸ್ವಾಮಿ ನಾರಾಯಣ. ಆ್ಯಂಡ್ ಥರ್ಡ್ ಒನ್ ಬಂದು ಒಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ನಮ್ಮ ಇತಿಹಾಸ ಯಾವ ಥರ ಇದ್ದರು ಅದನ್ನೆಲ್ಲ ತೋರಿಸ್ತಾರೆ ನೋಡಿ. ಇಂಥ ಒಂದು ಗಾರ್ಡನ್, ಇಂಥ ಒಂದು ಸ್ಟ್ರಕ್ಚರ್ ಎಲ್ಲ ಅಲ್ಲಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೆಕೆಂಡ್ ಒನ್ ಇದ್ದಿದ್ದು ಒಂದು ಥಿಯೇಟರಲ್ಲಿ ಒಂದು ಮೂವಿ ತೋರಿಸ್ತಾರೆ, ಅದನ್ನು ನಾವು ಸ್ಕಿಪ್ ಮಾಡಿದ್ವಿ. ಅಕ್ಷರಧಾಮ ಅನ್ನೋದು ಗುಜರಾತಲ್ಲಿದೆ, ಇನ್ನು ಚಿಕಾಗೋ, ಲಂಡನ್ ಆ್ಯಂಡ್ ಡೆಲ್ಲಿಯಲ್ಲಿದೆ. ತುಂಬ ಅದ್ಭುತವಾಗಿರೋ ಡಿಸೈನ್ಸ್ ಇಲ್ಲಿ, ಸಕ್ಕದಾಗಿದೆ ಟೆಂಪಲ್ ಅಂತೂ. ಆ್ಯಂಡ್ ಫೋಟೋನು ತೆಕ್ಕೊಡ್ತಾರೆ, ಅದಕ್ಕೂ ಎಕ್ಸ್ಟ್ರಾ ಚಾರ್ಜ್. ಇಲ್ಲಿ ವಾಶ್ರೂಮ್ಸ್, ಡ್ರಿಂಕಿಂಗ್ ವಾಟರ್, ಸ್ನ್ಯಾಕ್ಸ್ ಎಲ್ಲನೂ ಅವೈಲೇಬಲ್ ಇದೆ. ಟೈಮಿಂಗ್ಸ್ ಬಂದು ಮಾರ್ನಿಂಗ್ 10 ಈವ್ನಿಂಗ್ 6:30 PM ತನಕ. ಆ್ಯಂಡ್ ಮಂಡೇ ಕ್ಲೋಸ್ ಆಗಿರುತ್ತೆ. ನೆಕ್ಸ್ಟ್ ಡೇ ನಮಗೆ ಫ್ಲೈಟ್ ಇದ್ದಿದ್ದು ಡೆಲ್ಲಿ ಟು ಮ್ಯಾಂಗ್ಳೂರ್. ಈವ್ನಿಂಗ್ 5:40 ಫ್ಲೈಟ್ ಇದ್ದಿದ್ದು. ಏರ್ಪೋರ್ಟಿಗೆ ಬಂದ್ವಿ. ಡೆಲ್ಲಿ ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಇಲ್ಲೆಲ್ಲ ಸೆಲ್ಫ್ ಚೆಕ್ ಇನ್ ಆ್ಯಂಡ್ ಸೆಲ್ಫ್ ಲಗೇಜ್ ಹಾಕೋದೆಲ್ಲ ಪ್ರೊಸೆಸ್ ಇದ್ದಿದ್ದು. ಸೊ ದಿಸ್ ವಾಸ್ ಆಲ್ಸೋ ಅಗೇನ್ ನ್ಯೂ ಫಾರ್ ಅಸ್. ಇನ್ನು ನಾನು ಆ್ಯಕ್ಚುಲಿ ಡೆಲ್ಲಿ ಬಸ್ ಬಗ್ಗೆ ಹೇಳಬೇಕು. ಸಿಟಿ ಬಸ್ಸಲ್ಲಿ ಲೇಡೀಸ್ಗೆ ಫ್ರೀ, AC ಬಸ್ಸಲ್ಲೂ ಲೇಡೀಸ್ಗೆ ಫ್ರೀ. ಆ್ಯಂಡ್ ಇಲ್ಲಿ ಯಾವುದೇ ಆಧಾರ್ ಕಾರ್ಡು ಕೇಳಲ್ಲ, ಏನೂ ಕೇಳೋದಿಲ್ಲ. ಆ್ಯಂಡ್ ಬಸ್ಸಿನ ಸಿಸ್ಟಮ್ ಹೇಗೆ ಅಂದರೆ, ಹಿಂದ್ಗಡೆ ಇರೋ ಡೋರ್ನಲ್ಲಿ ಪ್ಯಾಸೆಂಜರು ಬಸ್ ಹತ್ತಬೇಕು, ಅಲ್ಲೇ ಕಂಡಕ್ಟರ್ ಕೂತಿರ್ತಾರೆ, ಅಲ್ಲೇ ಟಿಕೆಟ್ ತೊಗೋಬೇಕು. ಕಂಡಕ್ಟರ್ ಎದ್ದು ಓಡಾಡಿ ಟಿಕೆಟ್ ಕೊಡೋದಿಲ್ಲ. ಆ್ಯಂಡ್ ಮುಂದ್ಗಡೆ ಇರೋ ಡೋರ್ನಲ್ಲಿ ನಮ್ಮ ಸ್ಟಾಪ್ ಬಂದಾಗ ನಾವು ಇಳಿಬೇಕು. ಡೆಲ್ಲಿ ಏರ್ಪೋರ್ಟಲ್ಲಿ ನಾವು ಲಾಂಚ್ ಆಕ್ಸೆಸ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಬಟ್ ಇನ್ನೇನು ನಮಗೆ ಇದ್ದಿದ್ದು ಸ್ವಲ್ಪ ಟೈಮ್ ಅಷ್ಟೇ, 1 hour ಇತ್ತು. ಸೊ ಇನ್ನೇನು ಲಾಂಚ್ ಕ್ಯೂ ನೋಡಿದ್ರೆ ಅಲ್ಲಿ ಹೋಗಿ ವಾಪಸ್ ಬರೋದಕ್ಕೆ ಅಂದರೆ ಟೈಮೇ ಆಗುತ್ತೆ ಅಂದ್ಬಿಟ್ಟು ಹಾಗೆ ಆಚೆನೇ ಡಾಮಿನೋಸಲ್ಲಿ ಏನಾದ್ರು ಆರ್ಡ್ರ್ ಮಾಡಿಬಿಟ್ಟು ತಿಂದು ನಮ್ಮ ಲೊಕೇಶನ್ ಗೇಟ್ ಇರೋ ಕಡೆ ಹೋಗ್ತಾ ಇದ್ವಿ. ಆ್ಯಂಡ್ ಈ ಟರ್ಮಿನಲ್ 1 ಇದ್ದಿದ್ದು ನಮ್ಮ ಗೇಟ್. ಸೊ ದಿಸ್ ವಾಸ್ ವೆರಿ ಹ್ಯೂಜ್ ಏರ್ಪೋರ್ಟ್ ಆ್ಯಂಡ್ ತುಂಬ 35 or 40 ಏನೋ ಗೇಟ್ಸ್ ಇದೆ ಇಲ್ಲಿ. ಆ್ಯಂಡ್ ನಮ್ಮ ಫ್ಲೈಟು ಡಿಲೇ ಆಗಿತ್ತು, ಬಿಕಾಸ್ ಮುಂಚೆ ಇದ್ದಿದ್ದು ಟರ್ಮಿನಲ್ 2 ಇರುತ್ತೆ ಅಂತ ಹೇಳಿದರು, ಬಟ್ ಇವಾಗ ಟರ್ಮಿನಲ್ 1 ಹಾಕಿದ್ರು. ಸೊ ಫ್ಲೈಟ್ ಡಿಲೇ ಆಗಿತ್ತು. ಸೊ ಅರೌಂಡ್ 6:40 ನಾವು ಅಲ್ಲಿಂದ ಹೊರಟಿದ್ದು. ಆ್ಯಂಡ್ ಅಲ್ಲಿರೋ ವ್ಯೂ, ಸೀನರಿ ವಾಸ್ ಬ್ಯೂಟಿಫುಲ್. ಒಂಥರ ಕ್ಲೌಡ್ಸ್ ಎಲ್ಲ ಕಾಣಿಸಿದಾಗ ಕ್ಲೌಡ್ಸ್ ಮೇಲೆ ನಾವು ಹಾರಾಡ್ತಾ ಇದ್ದೀವಿ ಅನ್ನೋ ಫೀಲ್. ಅಗೇನ್ ದಿಸ್ ಇಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮಾರ್ನಿಂಗ್ ಫ್ಲೈಟ್.
ಟೈಮ್ ಆಗ್ತಾ ಆಗ್ತಾ ದ ಶೇಡ್ಸ್ ಆಫ್ ಸ್ಕೈ ಹೇಗೆ ಚೇಂಜ್ ಆಗ್ತಾ ಇತ್ತು, ದಟ್ ವಾಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಪ್ರಿಟಿ ಟು ಸಿ. ಆ್ಯಂಡ್ ಫೈನಲಿ ನಮ್ಮ 10 days + 1 ಈ ಟ್ರಿಪ್ ಇಲ್ಲಿಗೆ ಮುಗ್ದೋಯ್ತು. ನಾವು ಮ್ಯಾಂಗ್ಳೂರ್ ರೀಚ್ ಆದ್ವಿ. ಅದೇ ಶೆಕೆ, ಅದೇ ಕೋಸ್ಟಲ್ ಏರಿಯಾಗೆ ವಾಪಸ್ ಬಂದ್ವಿ. ಆ್ಯಂಡ್ ನಮ್ಮ ಓನರ್ ಆಗಿ ನಮ್ಮನ್ನು ಪಿಕ್ ಮಾಡೋಕ್ಕೆ ಬಂದಿದ್ದರು. ಸೊ ಅವ್ರ ಜೊತೆಗೆ ಮನೆಗೆ ಹೋಗಿ ಹಾಗೆ ಅವ್ರ ಮನೆಯಲ್ಲೇ ಡಿನ್ನರ್ಗೂ ಕರೆದಿದ್ರು. ಆ್ಯಂಡ್ ಅವರ ಮನೆ ಲಿಫ್ಟಲ್ಲೇ ನಮ್ಮ ಲಗೇಜನ್ನು ನಾವು ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಸಾಗಿಸ್ಬಿಟ್ವಿ. ಆ್ಯಂಡ್ ದಿಸ್ ಇಸ್ ಪೋಸ್ಟ್ ಟ್ರಿಪ್ ಸೀನ್ಸ್. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.